ಸುರೇಶ್ ಹಾಗೆ ನಿಮ್ಮಂತ್ರ ಮತ್ತೆ ನಾನು ಸಂಪರ್ಕಿಸ್ತೇನೆ, ಹೆಚ್ಚಿನ ಮಾಹಿತಿಯನ್ನು ಪಡಿತೇನೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಯಾಬಿನೆಟ್ ಸಭೆಯ ಎಕ್ಸ್ಕ್ಲೂಸಿವ್ ಇದು. ಜಾತಿ ಗಣತಿಯ ಸಮೀಕ್ಷೆ ಗೊಂದಲ ಹಿನ್ನೆಲೆಯಲ್ಲಿ ಇಂದು ಸಂಜೆ ತುರ್ತು ಸಭೆಯನ್ನ ನಡೆಸಲಿರುವಂತಹ ಸಚಿವರು ಕೂಡ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯೋದು ಡೌಟ್. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಯಾಬಿನೆಟ್ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಬಂದಿರತಕ್ಕಂಥದ್ದು. ಹಾಗಾಗಿ ಜಾತಿ ಗಣತಿಯ ಸಮೀಕ್ಷೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಇಂದು ಸಂಜೆ ತುರ್ತು ಸಭೆ ನಡೆಸಲಿರುವಂತಹ ಸಚಿವರು ಕೂಡ ಇದ್ದರು. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯುವಂಥದ್ದು. ಸಚಿವ ಮಹದೇವಪ್ಪ, ಮುನಿಯಪ್ಪ ಜೊತೆಗೆ ಭೈರತಿ ಸುರೇಶ್, ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವರು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭಾಗಿಯಾಗಲಿದ್ದರು. ಸಮೀಕ್ಷೆಯ ಸಾಧಕ ಬಾಧಕಗಳ ಕುರಿತು ಚರ್ಚೆಯನ್ನು ಕೂಡ ನಡೆಸಲಿರುವಂಥದ್ದು. ಸಭೆಯಲ್ಲಿ ಚರ್ಚಿಸಿದ ಬಳಿಕ ಸಿಎಂಗೆ ವರದಿಯನ್ನು ಸಲ್ಲಿಸಲಾಗುವುದು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ನಡೆಯುವುದು ಡೌಟ್. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಯಾಬಿನೆಟ್ ಸಭೆಯ ಕೆಲವೊಂದಿಷ್ಟು ಪ್ರಮುಖ ಅಂಶಗಳು ಎಕ್ಸ್ಕ್ಲೂಸಿವ್ ಆಗಿರತಕ್ಕಂಥದ್ದು. ಜಾತಿ ಗಣತಿಯ ಸಮೀಕ್ಷೆ ಸ್ವಲ್ಪ ಗೊಂದಲದ ಊಡಾಗಿರುವ ಹಿನ್ನೆಲೆಯಲ್ಲಿ ಇಂದು ಸಂಜೆ ತುರ್ತು ಸಭೆ ನಡೆಯಲಿರುವ ಸಚಿವರು, ಪ್ರಮುಖ ನಾಯಕರು ಎಚ್.ಕೆ. ಪಾಟೀಲ್ ಆಗಿರಬಹುದು, ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು, ಅದರಲ್ಲಿ ಮಹದೇವಪ್ಪ, ಮುನಿಯಪ್ಪ, ಭೈರತಿ ಸುರೇಶ್ ಅವರು, ಎಂ.ಬಿ. ಪಾಟೀಲ್ ಅವರು, ಈಶ್ವರ್ ಖಂಡ್ರೆ ಅವರು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಇನ್ನು ಇದರಲ್ಲಿ ಸಮೀಕ್ಷೆ ಸಾಧಕ ಬಾಧಕಗಳ ಬಗ್ಗೆ ಕೂಡ ಸಚಿವರು ಚರ್ಚಿಸಲಿದ್ದಾರೆ. ಆ ಬಳಿಕ ಸಿಎಂ ಸಿದ್ದರಾಮಯ್ಯನವರಿಗೆ ವರದಿಯನ್ನು ಸಲ್ಲಿಸ್ತಾರೆ. ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯೋದು ಡೌಟ್ ಅಂತ ಹೇಳ್ತಾ ಇದೆ. ಅಂದರೆ ಈ ಒಂದು ಮೀಟಿಂಗ್ನಲ್ಲಿ ಸದ್ಯದ ಮಟ್ಟಿಗೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಗೊಂದಲದ ಗೂಡಾಗಿದ್ದು ಜಾತಿ ಗಣತಿ. ಹಾಗಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಷಯನ ಚರ್ಚೆ ಮಾಡೋದು ಅಷ್ಟೊಂದು ತರವಲ್ಲ, ಸೂಕ್ತವಲ್ಲ ಅಂತಕ್ಕಂತಹ ಮಾಹಿತಿ ಕೂಡ ಇರುವಂಥದ್ದು. ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ಮಹದೇವಪ್ಪ, ಮುನಿಯಪ್ಪ, ಭೈರತಿ ಸುರೇಶ್ ಅವರು, ಎಂ.ಬಿ. ಪಾಟೀಲರು, ಈಶ್ವರ್ ಖಂಡ್ರೆ ಸೇರಿದಂತೆ ಎಲ್ಲರೂ ಕೂಡ ಕೂಲಂಕುಷವಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ನಲ್ಲಿ. ಹನುಮಂತು, ಇವತ್ತು ಸಾಕಷ್ಟು ಕಾಂಗ್ರೆಸ್ಸಿನ ನಾಯಕರು, ಘಟಾನುಘಟಿಗಳು ಭಾಗಿಯಾಗಲಿದ್ದಾರೆ. ಎಂ.ಬಿ. ಪಾಟೀಲ್ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು, ಭೈರತಿ ಸುರೇಶ್ ಆಗಿರ್ಬೋದು. ಇವತ್ತು ಈ ಒಂದು ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಅಂತಕ್ಕಂತಹ ಮಹತ್ವದ ಒಂದು ಮಾಹಿತಿ ಕೂಡ ಇದೆ. ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರಗಳನ್ನು ಈ ಸಭೆಯಲ್ಲಿ ನಾವು ಚರ್ಚೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಓವರಾಲ್ ಇಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಹನುಮಂತು? ವೀರೇಶ್, ಸೆಪ್ಟೆಂಬರ್ 22ರಿಂದ ಆಗುವಂತಹ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಏನಿದೆ ಅದು ಈಗ ರಾಜಕೀಯವಾಗಿ ಮತ್ತು ಒಂದಷ್ಟು ಚರ್ಚೆಗಳಿಗೆ ಸಾಕಷ್ಟು ಗ್ರಾಸವಾಗಿರುವಂಥದ್ದು. ಜಾತಿ ಜನಗಣತಿಯ ವಿಚಾರಕ್ಕೆ ಯಾವ ಸಮುದಾಯದ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ರ ಜೊತೆಗೆ ಲಿಂಗಾಯತ ವೀರಶೈವ ಮಹಾಸಭಾ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಅಂತಂದೇಳಿ ಅತ್ತ ಬಿಜೆಪಿ ನಾಯಕರು ಕೂಡ ಹೇಳ್ತಾರೆ. ಹಿಂದೂ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸ್ಬೇಕು, ಜಾತಿಯ ಕಾಲಂನಲ್ಲಿ ಅವರವರ ಜಾತಿ ಬರೆಸ್ಬೇಕು ಅನ್ನೋಂಥ ವಿಚಾರಗಳನ್ನು ಹೇಳ್ತಾರೆ. ಅದರ ಜೊತೆಗೆ ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಕುರುಬ, ಈ ರೀತಿಯ ಒಂದಷ್ಟು ಬೇರೆ ಬೇರೆ ಜಾತಿಗಳನ್ನು ಇನ್ನೊಂದು ಧರ್ಮದ ಜೊತೆಗೆ ಜೋಡಿಸಿರುವಂತಹ ವಿಚಾರ ಏನಿದೆ ಅದು ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಈ ಒಂದು ಗೊಂದಲಗಳ ಹಿನ್ನೆಲೆಯಲ್ಲಿ ಇವತ್ತು ನಡೆದಂತಹ ಸಚಿವ ಸಂಪುಟದಲ್ಲೂ ಕೂಡ ಈ ರೀತಿಯ ಸರ್ಕಾರಕ್ಕೆ ಒಂದು ರೀತಿ ಡ್ಯಾಮೇಜ್ ಆಗ್ತಾ ಇರುವಂಥದ್ದು ಮತ್ತು ಸರ್ಕಾರದ ಮೇಲೆ ಆರೋಪಗಳು ಕೇಳಿ ಬರ್ತಾ ಇರುವಂಥ ಹೊತ್ತಿನಲ್ಲಿ ಈ ಸಮೀಕ್ಷೆಯನ್ನು ಮುಂದೂಡಿಕೆ ಮಾಡಬಹುದಾ ಅನ್ನೋಂಥ ಒಂದಷ್ಟು ಸಚಿವರೆಲ್ಲರೂ ಕೂಡ ಅಭಿಪ್ರಾಯವನ್ನು ಹೇಳ್ತಾರೆ. ಅಭಿಪ್ರಾಯವನ್ನು ಹೇಳಿದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬೇಸರವನ್ನು ಹೊರ ಹಾಕಿದ್ದಾರೆ. ಯಾಕಂತಂದು ಹೇಳಿದ್ರೆ ಇದು ರಾಜ್ಯದ ಜನರ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮೀಕ್ಷೆಯ ಪರಿಸ್ಥಿತಿ ಏನಿದೆ ಆ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಬೇಕಾದಂತಹ ಸಮೀಕ್ಷೆಯ ಹೊರತು ಜಾತಿ ಸಮೀಕ್ಷೆ ಅಲ್ಲ. ಆದರೆ ಚರ್ಚೆ ಆಗ್ತಾ ಇರುವಂಥದ್ದು ಏನಂತಂದು ಹೇಳಿದ್ರೆ ಜಾತಿಯದ್ದೇ ಹೆಚ್ಚು ಚರ್ಚೆಗಳಾಗ್ತಾ ಇರುವಂಥದ್ದು ಮತ್ತು ಮೇಲಾಗಿ ಸಿದ್ದರಾಮಯ್ಯ ಜಾತಿವಾದಿ ಅನ್ನೋಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥ ಮಾತಿಗೂ ಕೂಡ ಬರ್ತಾ ಇದ್ದಾವೆ ಅನ್ನೋಂಥ ಬೇಸರಗಳನ್ನು ಹೊರಹಾಕ್ತಾ ಇರುವಂಥದ್ದು. ಈ ನಡುವೆ ಸಚಿವ ಸಂಪುಟ ಸಭೆಯ ಬಳಿಕ ಲಿಂಗಾಯತ ಸಮುದಾಯದ ಹಿರಿಯ ಸಚಿವರು, ಈ ಸಚಿವ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಶಿವಾನಂದ ಪಾಟೀಲ್ ಅವರಾಗಿರ್ಬೋದು ಮತ್ತು ಎಂ.ಬಿ. ಪಾಟೀಲ್ ಅವರು ಸೇರಿದಂತೆ
ರಾಜಕೀಯವಾಗಿ ನಡೆದಂತಹ ಅಂತ ಎಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿರುವಂತಹ ಲಿಂಗಾಯತ ವೀರಶೈವ ಸಚಿವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋಂಥ ಸಭೆಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆಗೆ ಈಗ ಸಂಜೆಯೂ ಕೂಡ ಈ ಒಂದು ಸಮೀಕ್ಷೆಗೆ ನಡೆಸುವಂಥ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಒಂದಷ್ಟು ಕೂಲಂಕುಷವಾಗಿ ಚರ್ಚೆಯನ್ನು ನಡೆಸಲಿಕ್ಕೆ ಸಂಜೆಯೂ ಕೂಡ ತುರ್ತು ಸಭೆಯನ್ನು ಹಿರಿಯ ಸಚಿವರು ಕೂಡ ಸೇರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಸೆಪ್ಟೆಂಬರ್ 2ರಿಂದ ಶುರುವಾಗಬೇಕಾದಂಥ ಸಮೀಕ್ಷೆ ರಾಜ್ಯ ಸರ್ಕಾರದ ವಾದ ಮತ್ತು CM ಸಿದ್ದರಾಮಯ್ಯ ಅವರ ವಾದ ಏನಂತಂದು ಹೇಳಿದ್ರೆ ಬಡವರ ಪರವಾಗಿ ನಡಿಬೇಕಾದಂತಹ ಸಮೀಕ್ಷೆ ಇದು ಈ ರೀತಿ ಚರ್ಚೆ ಆಗಬೇಕಾಗಿತ್ತು. ರಾಜಕೀಯ ಒಂದು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಈ ರೀತಿಯ ಸಮೀಕ್ಷೆ ಆಗ್ತದೆ ಅಂಥದ್ದು ಚರ್ಚೆಗಳಾಗುವಂಥ ನಿರೀಕ್ಷೆ ಇತ್ತು. ಅದರ ಬದಲಾಗಿ ಇದು ಜಾತಿಯ ವಿಚಾರಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾರಂಥ ಬೇಸರದ ನುಡಿಗಳನ್ನು ಹೇಳ್ತಾರಂಥದ್ದು. ಮತ್ತು ಜಾತಿಯ ವಿಚಾರಕ್ಕೆ ಯಾವಾಗೆಲ್ಲ ಸರ್ಕಾರ ಈ ರೀತಿ ಕೈ ಹಾಕಿದೆಯೋ ಅದು ಸಹಜವಾಗಿ ಸರ್ಕಾರದಕ್ಕೆ ಪ್ರತಿರೋಧ ಬಂದಿದೆ ಮತ್ತು ಅದರ ಜೊತೆಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿರುವಂತಹ ಅನೇಕ ಉದಾಹರಣೆಗಳು ಇರುವಂಥ ಕಾರಣಕ್ಕಾಗಿ ಇವತ್ತೇನು ಸಭೆ ಏನಿದೆ ಆ ಸಭೆ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಯಾಕೆ ಅಂತಂದು ಹೇಳಿದ್ರೆ ಸರ್ವೆಯನ್ನ ಮಾಡುವಂಥದ್ದು ಮುಂದೂಡಿಕೆ ಮಾಡಬೇಕು ಅನ್ನೋಂಥ ಅಭಿಪ್ರಾಯ ಒಂದು ಕಡೆಗಾದ್ರೆ ಇಲ್ಲ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ಹಿಂದುಳಿದ ಆಯೋಗ ಏನಿದೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಶಿಕ್ಷಕರ ನೇಮಕಾತಿಯನ್ನು ಅದಕ್ಕಾಗಿ ನೇಮಕವನ್ನು ಮಾಡಿಕೊಳ್ಳಲಾಗ್ತಿರುವಂಥದ್ದು ಮತ್ತು ಅದಕ್ಕಾಗಿ ಆ್ಯಪ್ಗಳ ತಂತ್ರಜ್ಞಾನವನ್ನು ಕೂಡ ಸಿದ್ಧಪಡಿಸಲಾಗಿದೆ. ಮನೆ ಮನೆಗೆ ಹೋಗಿ ಎಸ್ ಹನುಮಂತು ಜಸ್ಟ್ ಹೋಲ್ಡ್ ಆನ್, ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ. ಜಾತಿ ಗಣತಿ ಹೆಸರಲ್ಲಿ CM ಸಿದ್ದರಾಮಯ್ಯ, ಜಾತಿ ಗಣತಿಗೆ ಪಟ್ಟು ಹಿಡಿದಿರ್ತಕ್ಕಂತಹ CM ಸಿದ್ದರಾಮಯ್ಯನವರು, ಸಿದ್ದರಾಮಯ್ಯ ಬಣದಿಂದ ಜಾತಿ ಗಣತಿಗೆ ಬಿಗಿಪಟ್ಟು ಹಿಡಿಯಲಾಗ್ತಾ ಇದೆ. DK ಶಿವಕುಮಾರ್ರಿಂದ ಜಾತಿ ಗಣತಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇಂದಿನಿಂದ ಸಂಪುಟ ಸಭೆಯಲ್ಲಿ ಪರ ವಿರೋಧದ ಜಟಾಪಟಿ ಶುರುವಾಗಲಿದೆ. ಸಿದ್ದರಾಮಯ್ಯ ಪರ ಭೈರತಿ ಸುರೇಶ್, MB ಪಾಟೀಲ್ ಬ್ಯಾಟಿಂಗ್ ಅನ್ನ ಮಾಡಲಿದ್ದಾರೆ. DK ಪರ ನಿಂತ SS ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ. ಸೊ ಹಾಗಾಗಿ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಜಾತಿ ಗಣತಿ ಹೆಸರಲ್ಲಿ ಸಿದ್ದರಾಮಯ್ಯ DK ನಡುವೆ ಬಿಗ್ ಫೈಟ್. ಇದು ಕಾಂಗ್ರೆಸ್ನಲ್ಲಿ ಆಂತರಿಕ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಒಂದು ಇಲ್ಲಿ ಫೈಟ್ ನಡೆಯುವಂತಹ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಹೇಳ್ಬೋದು. ಸೊ ಹಾಗಾಗಿ DK ಶಿವಕುಮಾರ್ರಿಂದ ಜಾತಿ ಗಣತಿಗೆ ಒಂದು ಕಡೆ ಇಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದ್ದಾರೆ, ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಬೀಸಲಿಕ್ಕೆ ಭೈರತಿ ಸುರೇಶ್ ಹಾಗೂ MB ಪಾಟೀಲ್ ಅವರು ಬ್ಯಾಟಿಂಗ್ ಅನ್ನು ಮಾಡಲಿಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ ಅವರು ಮತ್ತೊಂದು ಕಡೆಗೆ CM ಟೀಮ್ನ ಪರವಾಗಿ ಮಾತಾಡಲಿಕ್ಕೆ ಇಲ್ಲಿಗೆ ಬ್ಯಾಟಿಂಗನ್ನು ಬೀಸಲಿದ್ದಾರೆ. ಸೊ ಹಾಗಾಗಿ ಇದು ಕಾಂಗ್ರೆಸ್ನ ನಾಯಕರಲ್ಲಿ ನಡೀತಾ ಇದೆ. ಎಸ್ ಹನುಮಂತು ಮಾತಾಡ್ತಾ ಇದ್ರಿ, ಇದೀಗ ಸದ್ಯಕ್ಕೆ ಜಾತಿ ಗಣತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನಲ್ಲೇ ಇದೀಗ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ. ಒಂದು ಕಡೆ CM ಪರವಾಗಿ ಮಾತಾಡಲಿಕ್ಕೆ, ಮತ್ತೊಂದು ಕಡೆಗೆ CM DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟನ್ನು ಬೀಸಲಿಕ್ಕೆ ಕೆಲವೊಂದಿಷ್ಟು ನಾಯಕರು ಸಜ್ಜಾಗಿದ್ದಾರೆ. ಸೊ ಸದ್ಯಕ್ಕೆ ಏನು ಗೊಂದಲ ಕೂಡ ಆಗ್ತಾ ಇದೆ. ಸೊ ಆ್ಯಕ್ಚುಲಿ ಈಗ ನಡೀತಿರ್ತಕ್ಕಂತಹ ಸದ್ಯದ ಪರಿಸ್ಥಿತಿ ಏನು ಹೇಳ್ತೀರಿ ಹನುಮಂತು? ವೀರೇಶ್, ಇಲ್ಲಿ ಯಾವಾಗ 2015ರಲ್ಲಿ ಕಾಂತರಾಜ್ ಅವರ ಆಯೋಗ ಏನಿದೆ ಆ ಆಯೋಗ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಬಹಳ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತು. ಆ ಸಂದರ್ಭದಲ್ಲೂ ಕೂಡ ಲಿಂಗಾಯತ ಶಾಸಕರು ಸಚಿವರೆಲ್ಲರೂ ಕೂಡ ಕಾಂಗ್ರೆಸ್ನೊಳಗಡೆ ಇರುವಂತಹ ಲಿಂಗಾಯತ ಶಾಸಕರು ಸಚಿವರೆಲ್ಲರೂ ಕೂಡ ಪ್ರತಿರೋಧವನ್ನು ಒಡ್ಡಿದ್ರು. ಆದಾಗ್ಯೂ ಕೂಡ 2ನೇ ಅವಧಿಗೆ CM ಸಿದ್ದರಾಮಯ್ಯ ಅವರು ಈ ಒಂದು ಸಮೀಕ್ಷೆಯನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಆ ಒಂದು ವರದಿಯನ್ನು ಅನುಷ್ಠಾನ ಮಾಡಬೇಕು, ಜಯಪ್ರಕಾಶ್ ಹೆಗಡೆ ಅವರು ಆ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅದನ್ನು ಅನುಷ್ಠಾನ ಮಾಡಬೇಕು, ಸ್ವೀಕಾರ ಮಾಡಿ ಅನ್ನುವಂಥ ಚರ್ಚೆಗಳು ಬಂದಂಥ ಸಂದರ್ಭದಲ್ಲಿ ಅದು ಹೈಕಮಾಂಡ್ ಮಟ್ಟಕ್ಕೂ ಕೂಡ ಕಾಂಗ್ರೆಸ್ನೊಳಗಡೆ ಇದ್ದಂಥ ಪರ ವಿರೋಧದ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಹೈಕಮಾಂಡ್ ಅಂಗಳಕ್ಕೆ ತಲುಪಿ ಅದನ್ನು ತಡೆಗಟ್ಟುವಂಥ, ಅಂದರೆ ಇದಕ್ಕೆ ಜಾತಿ ಸಮೀಕ್ಷೆ ಏನಿದೆ ಈ ಸಮೀಕ್ಷೆಗೆ ವಿರೋಧವಾಗಿರುವಂತಹ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಅದರಲ್ಲೂ ಕೂಡ CM DK ಶಿವಕುಮಾರ್ ಅವರು ಕೂಡ ಹೋಗಿ ಈ ಒಂದು ವಾದವನ್ನು ಸದ್ಯಕ್ಕೆ ಒಂದಷ್ಟು ಗೊಂದಲಗಳಿದ್ದಾವೆ, ಲೋಪಗಳಿದ್ದಾವೆ, ಆ ಲೋಪಗಳು ಸರಿಪಡಿಸಬೇಕು ಅನ್ನೋಂತಹ ಒತ್ತಾಯವನ್ನು ಕೂಡ ಮಾಡಿದ್ರು ಅನ್ನೋಂಥ ಚರ್ಚೆಗಳಿರುವಂಥದ್ದು. ಆದಾಗ್ಯೂ ಕೂಡ ಮರು ಸಮೀಕ್ಷೆಯನ್ನು ಮಾಡಬೇಕು ಅನ್ನೋಂಥ ಕಾರಣಕ್ಕಾಗಿಯೇ ಈಗ ಆಯೋಗ ಹಿಂದುಳಿದ ವರ್ಗಗಳ ಆಯೋಗವೂ ಕೂಡ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ನಡೆಸುವಂತಹ ಏನು ಸಮೀಕ್ಷೆ ಏನಿದೆ, ಮನೆ ಮನೆ ಸಮೀಕ್ಷೆ ಇದೆ, ಅದಕ್ಕೂ ಮುನ್ನ ಕೋಡ್ವರ್ಡ್ ಕಾಂತರಾಜ್ ವರದಿಯನ್ನು ಕೊಟ್ಟಿರುವಂಥ ಯಾವ ವರದಿ ಏನಿದೆ ಆ ವರದಿಯ ಜೊತೆಗೆ ಜಯಪ್ರಕಾಶ್ ಹೆಗಡೆ ಅವರು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಜಾತಿ ಮತ್ತು ಉಪಜಾತಿಗಳ ಕೋಡ್ಗಳನ್ನು ಕೂಡ ಈಗಾಗಲೇ ಬಿತ್ತರವನ್ನು ಮಾಡಲಾಗಿದೆ. ಯಾರಾದರೂ ಆಕ್ಷೇಪಣೆ ಇತ್ತ ಅಂತಂದು ಹೇಳಿದ್ರೆ ಅದನ್ನು ಸಲ್ಲಿಸಬೇಕು ಅನ್ನೋಂಥ ವಿಚಾರಗಳು ಕೂಡ ಇದ್ದಾವೆ. ಈ ನಡುವೆ ಯಾವಾಗ ರಾಜಕೀಯ ಸ್ವರೂಪ ಪಡಿತಾ ಹೋಯಿತು
ಪ್ರಾರಂಭದಲ್ಲಿ ವೀರಶೈವ ಲಿಂಗಾಯತ್ ಬೇರೆ ಬೇರೆ ಸಮುದಾಯಗಳ ಪರ ವಿರೋಧದ ಚರ್ಚೆಗಳಿರೋ ನಡುವೆನೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ಒಂದಷ್ಟು ವಿರೋಧದು. ಯಾಕೆಂತಂದು ಹೇಳಿದ್ರೆ ಒಕ್ಕಲಿಗ ಅಂತ ಬರೆಸುವಂಥದ್ದು ಕೋಡ್ ವರ್ಡ್ಗಳಲ್ಲೂ ಕೂಡ ಹೆಚ್ಚು ಉಪಜಾತಿಗಳನ್ನು ಸೇರಿಸಲಾಗಿದೆ, ಕೆಲವೊಂದು ಕೈ ಬಿಡಲಾಗಿದೆ ಅನ್ನೋಂಥ ಆರೋಪಗಳ ನಡುವೆ ಕೂಡ ಲಿಂಗಾಯತ ಸಮುದಾಯ ಯಾವ ಧರ್ಮವನ್ನು ಬರೆಸಬೇಕು ಅನ್ನೋಂಥ ವಿಚಾರಗಳು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಏನಿದೆ ಅದು ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಧರ್ಮದ ಕಾಲಮ್ ಇತರೆ ಕಾಲಮ್ ಏನಿದೆ ಅಲ್ಲಿ ಧರ್ಮ ಅಂತ ಬರೆಸುವಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನೋಂಥದ್ದು. ಇದನ್ನು ಪ್ರಾರಂಭದಲ್ಲಿ ಎಲ್ಲ ಕೂಡ ಪಕ್ಷಾತೀತವಾಗಿ ಪ್ರಾರಂಭದಲ್ಲಿ ಸೈಲೆಂಟ್ ಆಗಿದ್ದಂತಹ ನಾಯಕರು ಎಲ್ಲರೂ ಕೂಡ ಈಗ ಚರ್ಚೆಗೆ ಮುನ್ನೆಲೆಗೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಬಿಜೆಪಿಯ ನಾಯಕರೇನಿದ್ದಾರೆ ಹಿಂದೂ ಅಂತಾನೆ ಬರೆಸಬೇಕು, ಇದು ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪಗಳು ಸರ್ಕಾರದ ಮೇಲೆ ಹೊರಿಸಲಿಕ್ಕೆ ಶುರುವಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಳಗಡೆನೂ ಕೂಡ ಇಂಥದ್ದೊಂದು ಚರ್ಚೆ ಈಗ ಶುರುವಾಗಿದೆ. ಆ ಕಾರಣಕ್ಕಾಗಿಯೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸರ್ವೆಯನ್ನು ಮುಂದೂಡಿದರೆ ಒಳ್ಳೆಯದು. ಯಾಕೆಂದರೆ ಗೊಂದಲಗಳು ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ ಇದು ಸರ್ಕಾರಕ್ಕೆ ಸಹಜವಾಗಿಯೇ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿರುವಂಥ ಕಾರಣಕ್ಕಾಗಿ ಇದನ್ನು ಮುಂದೂಡಿಕೆ ಮಾಡಬೇಕು ಅನ್ನೋ ವಾದವನ್ನು ಮುಂದಿಟ್ಟಿದ್ದಾರೆ. ಆದರೆ ಹಿಂದ ಟೀಮ್ನಲ್ಲಿ ಗುರುತಿಸಿಕೊಂಡ್ರ ಸಚಿವರು ಯಾರೆಲ್ಲ ಇದ್ದಾರೆ, ಇಲ್ಲ ಸಮೀಕ್ಷೆಗಳಾಗಬೇಕು. ಯಾಕಂತಂದು ಹೇಳಿದ್ರೆ ಇದು ಜಾತಿಯದ್ದು ಮಾತ್ರ ಅಲ್ಲ, ಅವರ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿಗಳನ್ನು ಅರಿಲಿಕ್ಕೆ ವಾಸ್ತವಾಂಶ ದತ್ತಾಂಶಗಳನ್ನು ಕ್ರೋಢೀಕರಿಸ್ಕೊಳ್ಬೇಕು. ಆ ದತ್ತಾಂಶಗಳು ಕ್ರೋಢೀಕರಿಸ್ಕೊಂಡ್ರೆ ಮುಂಬರುವಂಥ ದಿನಗಳಲ್ಲಿ ಸರ್ಕಾರದ ಯೋಜನೆಗಳೇನಿದಾವೆ ಆ ಯೋಜನೆಗಳು ಕೂಡ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ರೂಪಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ವಾದವನ್ನು ಮುಂದಿಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಸಂಜೆ ನಡೆಯುವಂತಹ ಸಭೆಯಲ್ಲೂ ಕೂಡ ಇದರ ಸಾಧಕ ಬಾಧಕಗಳು ಕೂಡ ಕೂಲಂಕುಷವಾಗಿ ಚರ್ಚೆ ಆಗುತ್ತೆ. ವೀರೇಶ್. ಎಸ್, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಳಿಗಾಗಿ.